ವಿಶ್ವವಿಖ್ಯಾತ ವೈರಮುಡಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು, ಚೆಲುವನಾರಾಯಣ ಸ್ವಾಮಿ ಸನ್ನಿಧಿಗೆ ವೈರಮುಡಿ ಕಿರೀಟ ಪ್ರವೇಶಿಸಿದೆ. ವಜ್ರಖಚಿತ ಕಿರೀಟವನ್ನು ದೇವಾಲಯ ಆಡಳಿತ ಮಂಡಳಿ ಬಹಳ ವಿಜೃಂಭಣೆಯಿಂದ ಬರಮಾಡಿಕೊಂಡಿತ್ತು. ಇದಕ್ಕೂ ಮೊದಲು ಮೇಲುಕೋಟೆ ತಲುಪಿದ ವೈರಮುಡಿಯನ್ನು ಪಲ್ಲಕ್ಕಿಯಲ್ಲಿಟ್ಟು ಮೇಲುಕೋಟೆ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಬಂದ ವೈರಮುಡಿಯನ್ನು ಭಕ್ತಿಪೂರ್ವಕ ಪೂಜೆ ಸಲ್ಲಿಸಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಬರಮಾಡಿಕೊಂಡರು. ಜಿಲ್ಲಾಧಿಕಾರಿ ಡಾ ಕುಮಾರ್ ನೇತೃತ್ವದಲ್ಲಿ ವೈರಮುಡಿ ಕಿರೀಟ, ವಜ್ರಾಭರಣಗಳ ಪರಿಶೀಲನೆ ನಡೆಯಿತು. ದೇಗುಲದ ನವರಂಗದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಡಿಸಿ ಡಾ ಕುಮಾರ್ ಸೇರಿದಂತೆ ಜಿಲ್ಲಾ, ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಪಾರ್ಕಾವಣೆ ಮಾಡಲಾಯಿತು. ಚಿನ್ನಾಭರಣಗಳನ್ನು ಪ್ರದರ್ಶಿಸಿ ಲೆಡ್ಜರ್ನಲ್ಲಿ ಎಂಟ್ರಿ ಮಾಡಿ ನಂತರ ಆಭರಣಗಳನ್ನು ದೇಗುಲದ ಆಡಳಿತ ಮಂಡಳಿ, ಸ್ಥಾನಿಕರಿಗೆ ಅಧಿಕಾರಿಗಳು ಹಸ್ತಾಂತರಿಸಿದರು. ಪಾರ್ಕಾವಣೆ ಬಳಿಕ ಶ್ರೀದೇವಿ, ಭೂದೇವಿ ಸಮೇತ ಗರುಡಾರೂಢನಾದ ಚೆಲುವನಾರಾಯಣನಿಗೆ ಕಿರೀಟ ಧಾರಣೆ ಮಾಡಿದರು. ರಾಮಾನುಜಾಚಾರ್ಯರ ಗುಡಿ ಎದುರು ಅರ್ಧಚಂದ್ರಾಕೃತಿಯ ಶ್ರೀದೇವಿ, ಭೂದೇವಿಯರ ಸಮೇತ ಗರುಡಾರೂಢನಾದ ಚೆಲುವನಾರಾಯಣನಿಗೆ ಕಿರೀಟ ಧರಿಸಲಾಯಿತು. ಮೊದಲಿಗೆ ಗರುಡ ವಾಹನೋತ್ಸವ ದೇಗುಲದಿಂದ ರಾಜಬೀದಿಗಳಲ್ಲಿ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ರಾಜಬೀದಿಗಳಲ್ಲಿ ಮಂಗಳವಾದ್ಯದೊಂದಿಗೆ ಮೆರವಣಿಗೆ ಹೊರಡುತ್ತದೆ. ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದು, ದೇಗುಲದಿಂದ ಹೊರಬಂದ ವೈರಮುಡಿ ಬ್ರಹ್ಮೋತ್ಸವ ಕಂಡ ಭಕ್ತರ ಉದ್ಗಾರ ಮುಗಿಲು ಮುಟ್ಟಿತು. ಗೋವಿಂದನ ನಾಮಸ್ಮರಣೆಯೊಂದಿಗೆ ಸಂಚರಿಸುವ ಜನರು, ಮತ್ತೊಂದೆಡೆ ಭಜನೆ, ದೇವರ ನಾಮ ಪಠಿಸುತ್ತಿರುವ ಪುರೋಹಿತರು, ಹೀಗೆ ವೈರಮುಡಿ ಉತ್ಸವ ಸಂಭ್ರಮ ಸಡಗರದಿಂದ ಕೂಡಿತ್ತು. ನಡೀತಾ ಇದೆ. ಇದು ಮೊದಲನೇದಾಗಿ ಈ ಎರಡನೇ ಸತಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಇದಕ್ಕೆ ನಾನು ಮೊದಲನೇದಾಗಿ ಮೇಲ್ಕೋಟೆಯ ಕ್ಷೇತ್ರದ ಜನಕ್ಕೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಗೆಲ್ಲಿಸಿ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದಕ್ಕೆ. ಈ ಸ್ಥಳೀಯ ಆಡಳಿತ ಏನು ಪಂಚಾಯಿತಿಯವರಿರ್ಬೋದು, ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತು ಸರ್ಕಾರದಿಂದ ಎಲ್ಲರೂ ತುಂಬ ಸ್ಪಂದಿಸಿ ತುಂಬ ಕಷ್ಟಪಟ್ಟು ಪೊಲೀಸವರಿಂದ ಹಿಡಿದು ಹಲವಾರು ಜನರು ಪ್ರೈವೇಟಿಂದ ಬಂದು ಕೆಲಸ ಮಾಡಿರೋಂಥವ್ರು, ಲೈಟಿಂಗ್ ಆಗಲಿ, ಚೇರ್ಸ್ ಆಗಲಿ, ಇವರೆಲ್ಲ ತುಂಬ ಕಷ್ಟಪಟ್ಟು ಕೆಲವು ದಿನಗಳಿಂದ ಮತ್ತು ಅಧಿಕಾರಿಗಳು ಎಲ್ಲ ಸೇರಿ ಮಾಡಿರೋದ್ರಿಂದ ಇದೊಂದು ಚೆನ್ನಾಗಿ ನಡೀತಾ ಇದೆ. ವೈರಮುಡಿ ಸಣ್ಣ ಪುಟ್ಟ ಅಡಚಣೆಗಳಾಗಿದ್ವು, ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿ ಕೆಲಸಗಳನ್ನು ಮಾಡಿ ಮುಂದಕ್ಕೂ ಈಗ ಒಂದು ಏನು ದುಡ್ಡನ್ನು ಬಿಡುಗಡೆ ಮಾಡಿದ್ದಾರೆ ಸರ್ಕಾರದಿಂದ, ಸ್ವಲ್ಪ ಕೆಲಸ ಕಾಮಗಾರಿಗಳಲ್ಲಿ ಆಗಬೇಕು. ಯಾಕೆಂದರೆ ರಥ ಓಡಾಡೋ ಕಡೆ ಇದಕ್ಕೆಲ್ಲ ಮುಂದಿನ ಸತಿ ಎಷ್ಟೊತ್ತಿಗೆ ಅದನ್ನೆಲ್ಲ ಸರಿಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದೀವಿ ಮಾನ್ಯ ಜಿಲ್ಲಾ ಸಚಿವರ ಜೊತೆ. ಅವ್ರಿಗೆ ಗಮನಕ್ಕೆ ತೊಗೊಬಂದು ಎಲ್ಲ ಕೆಲಸಗಳನ್ನು ಮುಂದಕ್ಕೆ ರೆಡಿ ಮಾಡ್ತೀವಿ ಮುಂದಿನ ವರ್ಷಕ್ಕೆ ಅಂತ ಹೇಳಕ್ಕೆ ಇಷ್ಟ. ಪ್ರಾಧಿಕಾರ ಮಾಡೋಕ್ಕೆ ನಿಮಗೆ ಗೊತ್ತಿದೆಯೋ, ಮೊದಲನೇ ಸೆಷನ್ ನಾವು ಗೆದ್ದ ಮೇಲೇ ಫಸ್ಟು ನಾನು ಮಾಡಿದ್ದು ಪ್ರಾಧಿಕಾರ ಮಾಡಿಕೊಡಿ ಅಂತ ಕೇಳಿದ್ವಿ. ಆವಾಗಲೇ ರಿಜೆಕ್ಟ್ ಮಾಡಿದ್ರು. ಯಾಕೆಂದರೆ ರೆವಿನ್ಯೂ ಇರಲಿಲ್ಲ ಅಂತೇಳಿ. ಬರೀ 3.5 ಕೋಟಿ ರೂಪಾಯಿ ಪ್ರತಿ ವರ್ಷ ರೆವಿನ್ಯೂ ಇದೆ, ಅಷ್ಟಕ್ಕೆ ಸಾಕಾಗಲ್ಲ, ಇನ್ನೂ ಜಾಸ್ತಿ ಆಗಬೇಕು ಅನ್ನೋದಕ್ಕೆ ರಿಜೆಕ್ಟ್ ಮಾಡಿದ್ರು. ಅದನ್ನು ಆಮೇಲೆ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಯಾವ ಕ್ರೈಟೀರಿಯಾ ಆಗಬೇಕು, ಬಟ್ ಪ್ರಯತ್ನ ಅಂತೂ ಮಾಡಿದ್ವಿ. ಆಮೇಲೆ ಮಾನ್ಯ ಸಚಿವರ ಜೊತೆ ಚರ್ಚೆ ಮಾಡಿ ಯಾವ ಥರ ಮಾಡಬೇಕು ಅಂತ ಇವಾಗ ಅದನ್ನು ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಗೊತ್ತಿರೋ ವಿಷಯನೇ ಅದು. ಏನು ಕೋರ್ಟಲ್ಲಿ ಏನು ರೇಟ್ ಹಾಕಬೇಕು ಅದನ್ನೆಲ್ಲ ಅದು ಮೂವ್ ಮಾಡ್ಸೋಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಅವನ್ನೆಲ್ಲ ಕೆಲಸಗಳನ್ನು ಹೋದ ವರ್ಷವೇ ಮಾಡಿದ್ವಿ. ಅದು ಇನ್ನೂ ಕೋರ್ಟಲ್ಲಿದೆ ಕೇಸು, ಅವ್ರ ಪಾಲಾಗಿಲ್ಲ. ಆದಷ್ಟು ಈ ಏನು ಲ್ಯಾಂಡನ್ನು ದೇವಸ್ಥಾನದ ಹೆಸರಲ್ಲಿ ಉಳಿಸ್ಕೊಳ್ಳೋಕ್ಕೆ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡ್ತೀವಿ. ಮತ್ತು ಇಲ್ಲೂ ಅಷ್ಟೇ ಸುಮಾರು ಲ್ಯಾಂಡ್ಗಳಿದೆ, ಅದನ್ನೆಲ್ಲ ಐಡೆಂಟಿಫೈ ಮಾಡಿದ್ದೀವಿ. ಅದನ್ನು ಲ್ಯಾಂಡನ್ನು ನಮ್ಮ ಏನು ದೇವಸ್ಥಾನದ ಹೆಸರಲ್ಲಿರೋ ಲ್ಯಾಂಡ್ಗಳನ್ನು ವಶಕ್ಕೆ ತಗೊಂಡು ಅದನ್ನು ತೋರಿಸ್ಬೇಕಾಗ್ತದೆ. ನಾವು ಪ್ರಾಧಿಕಾರ ಮಾಡಬೇಕಂದ್ರೆ ಪ್ರಾಧಿಕಾರ ಮಾಡಿದ್ರೆ ನಮಗೆ ಹೆಚ್ಚಿನ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ. ನಮಸ್ಕಾರ. ಹಿಂದೆ ಇನ್ನೂ 3 ಬಾರಿ ಸಿಕ್ಕಿತ್ತು. ಆರೋಗ್ಯ ಸಚಿವನಾಗಿ, ಸಾರಿಗೆ ಸಚಿವನಾಗಿದ್ದಾಗಲೂ ಒಂದು ಸಚಿವನಾಗಿ ವೈರಮುಡಿ ದರ್ಶನ ಮಾಡ್ತಕ್ಕಂಥದ್ದು, ಚೆಲುವನಾರಾಯಣ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ಒಂದು ಭಾಗ್ಯ. ನಾನು ಮಾಮೂಲಿ ಭಕ್ತನಾಗಿ ಬರೋದಕ್ಕೂ, ಶಾಸಕರಾಗಿ ಬರೋದಕ್ಕೂ, ಸರ್ಕಾರದ ಪ್ರತಿನಿಧಿಯಾಗಿ ಬರೋದಕ್ಕೂ ಒಂದು ಹೆಚ್ಚಿನ ಹೆಗ್ಗಳಿಕೆ ಇರುತ್ತೆ, ಹೆಮ್ಮೆ ಇರುತ್ತೆ. ನಮಗೆ ಪುರಾತನ ಕಾಲದಿಂದನೂ ಇದು ಬಹುಶಃ 3 ತಲೆಮಾರು ಬ್ರಹ್ಮ ಮಾಡಿಸ್ಕೊಟ್ಟಂಥ ಈ ವೈರಮುಡಿಯನ್ನು ರಾಮ ಬಂದು
ಈ ಒಂದು ವಿಗ್ರಹನ ದರ್ಶನ ಮಾಡೋಗಿದ್ದು ಅನ್ನೋದು ಪದ್ಧತಿ ಇದೆ. ಕೃಷ್ಣನೂ ಸಹ ಅದೇ ರೀತಿ ಇಲ್ಲಿ ದರ್ಶನ ಮಾಡಿರ್ತಕ್ಕಂಥದ್ದು ಅಂತ ಇತಿಹಾಸ ಇದೆ. ನಮ್ಮ ರಾಮಾನುಜಾಚಾರ್ಯರು ಯಾರು ಬಲರಾಮ ಅಂತೀವಿ ಅವರೇ ರಾಮಾಂಜನಾಚಾರ್ಯರು. ಕೃಷ್ಣರ ಕಾಲದಲ್ಲಿ ಬಲರಾಮ ಆಗಿದ್ದರು, ರಾಮನ ಕಾಲದಲ್ಲಿ ಲಕ್ಷ್ಮಣ ಆಗಿದ್ದರು, ಅವರೇ ರಾಮಾಂಜನಾಚಾರ್ಯರು. ಅವರೂ ಸಹ ಈ ಒಂದು ಮೇಲ್ಕೋಟೆಯ ಇತಿಹಾಸಕ್ಕೆ ಒಂದು ಇತಿಹಾಸವನ್ನು ರೂಪಿಸಿದಂಥ ಬರೆದಂಥ ಒಂದು ರಾಮಾಂಜನಾಚಾರ್ಯರು. ನನಗೆ ನಮ್ಮ ಮನೆ ದೇವರು ರಾಜರಿಗೂ ಸಹ ಮೈಸೂರಿನ ಮಹಾರಾಜರು ಏನಿದ್ದಾರೆ ಅವ್ರಿಗೂ ಸಹ ಇದು ಮನೆ ದೇವರು ಅಂತೇಳಿ ನಾನು ಕೇಳಿದ್ದೀನಿ. ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆ ಆದಾಗ ಅವರಿಗೆ ಇಲ್ಲಿಯ ಆದೇಶದಂತೆ ರಾಜಮುಡಿಯನ್ನು ಅವರು ದಾನ ಮಾಡಿದಂಥದ್ದು. ಅದಾದಮೇಲೆ ಅವರ ವಂಶ ಹೆಚ್ಚು ಪ್ರಗತಿಯತ್ತ ಮತ್ತು ರಾಜ್ಯದ ಅಭಿವೃದ್ಧಿಗೆ ಅವರಿಗೆ ಹೆಚ್ಚು ಶಕ್ತಿಯನ್ನು ದೇವರು ಕೊಟ್ಟದ್ದು ಅಂತ. ಚೆಲುವನಾರಾಯಣ ಸ್ವಾಮಿ ನಮಗೆ ಹುಡ್ತಾ ಮನೆ ದೇವರು. ನನ್ನ ಹೆಸರನ್ನೇ ನಮ್ಮ ತಂದೆ ತಾಯಿಗಳು ಚೆಲುವನಾರಾಯಣ ಸ್ವಾಮಿ, ಚೆಲುವರಾಯ ಸ್ವಾಮಿ ಅಂತ ಹೆಸರಿಟ್ಟಿರೋದು. ಬಹುಶಃ ಅದರ ಪುಣ್ಯನೇ ಇವತ್ತು ಈ ಜಿಲ್ಲೆಯ ರಾಜ್ಯದ ಜನ ಒಂದು ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ಮಂತ್ರಿ ಆಗಲಿಕ್ಕೆ ಆಶೀರ್ವಾದವನ್ನು ಸಿಕ್ಕಿರ್ತಕ್ಕಂಥದ್ದು. ಈ ಬಾರಿ ಈ 73ರಲ್ಲಿ ನಾವು ಸರ್ಕಾರ ರಚನೆ ಮಾಡುವಂಥ ಸಿಕ್ಕಿರೋದು ಇಲ್ಲಿವರೆಗೆ ಮಾಡಿದಂಥ ಎಲ್ಲ ರಾಜ್ಯಕ್ಕಿಂತ ಒಂದು ಪುಣ್ಯ ಅಂತೇಳಿ ಹೇಳ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಈಗ ನನ್ನ ಎಡಗಡೆ ಬಾಬಣ್ಣವರಿದ್ದಾರೆ, ಬಲಗಡೆ ದರ್ಶನವರಿದ್ದಾರೆ. ನಮ್ಮ ಜಿಲ್ಲೆಯ 7 ಜನದಲ್ಲಿ ನರೇಂದ್ರ ಸ್ವಾಮಿಯವರು, ಉದಯವರು, ರವಿಯವರು ಶಾಸಕರಾಗಿ, KR ಪೇಟೆ 1 ಜನತಾದಳದ ಶಾಸಕರಾಗಿದ್ದಾರೆ. ನಮಗೆ 7 ತಾಲೂಕಿನಲ್ಲಿ ಇವತ್ತು ಅಭಿವೃದ್ಧಿ ಮಾಡಲಿಕ್ಕಾಗಲಿ, ಜನಪರ ಯೋಜನೆಗಳು ಕೊಡಲಿಕ್ಕಾಗಲಿ ಒಂದು ದೊಡ್ಡ ಶಕ್ತಿ ಈ ದೇವರ ಕೃಪೆಯಿಂದ ಸಿಕ್ಕಿದೆ. ಅದನ್ನು ಭಾಳ ಗೌರವಯುತವಾಗಿ ವಂಚನೆ ಇಲ್ಲದೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಶಾಸಕರುಗಳು, ನಮ್ಮದು ಸಿದ್ದರಾಮಯ್ಯನವರು, DK ಶಿವಕುಮಾರ್, ನಮ್ಮ ಪಕ್ಷದ, ನಮ್ಮ ಸರ್ಕಾರದ ಕರ್ತವ್ಯ. ಇವತ್ತು ಇದೊಂದು ವೈರ್ಮಡಿ ಭಾಳ ಪುರಾತನವಾದ ಹೇಳ್ದಂಗೆ ಭಾಳ ವರ್ಷದ ಇತಿಹಾಸ ಇರತಕ್ಕಂಥ ಈ ವೈರ್ಮಡಿ ಈ ಒಂದು ಬ್ರಹ್ಮೋತ್ಸವವನ್ನು ಕಣ್ತುಂಬಿಕೊಳ್ತಕ್ಕಂಥದ್ದು ಒಂದು ಭಾಗ್ಯ. ಮತ್ತು ಲಾಸ್ಟ್ ಟೈಮು ನಾವು ಆಗಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸವನ್ನು ನಮ್ಮ ಶಾಸಕರು, ನಮ್ಮ ಜಿಲ್ಲಾಧಿಕಾರಿಗಳು ಈ ಬಾರಿ ಒಂದು ಸ್ವಲ್ಪ ಜನರಿಗೆ ಕುಡಿಯೋ ನೀರಾಗಿರ್ಬೋದು, CC ಕ್ಯಾಮ್ರಾಗಳಾಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಜನರು ವೀಕ್ಷಣೆ ಮಾಡಲಿಕ್ಕೆ ಬೆಳಗ್ಗೆವರೆಗೂ ಎಲ್ಲ ಥರದ ಮತ್ತು ಊಟ ಉಚಿತವಾಗಿ ಇವತ್ತು ನಾಳೆ ಅನ್ನದಾಸೋಹ ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲವನ್ನೂ ಸಹ ನಮ್ಮ ಸರ್ಕಾರ, ಜಿಲ್ಲಾಡಳಿತ, ಶಾಸಕರು ಜೊತೆಗೂಡಿ ಮಾಡಿದ್ದಾರೆ. ಸೊ ನಾನು ಎಲ್ಲವನ್ನು ಗಮನಿಸಿದಾಗೆ ತುಂಬ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರೋದ್ರಿಂದ ನನಗೆ ನನ್ನ ಮನೆ ದೇವರು ಆಗಿರೋದ್ರಿಂದ ವಿಶೇಷವಾಗಿ ನಾನು ಮಂತ್ರಿಯಾಗಿ ಬರೋದಕ್ಕಿಂತ ಹೆಚ್ಚಾಗಿ, ಶಾಸಕನಾಗಿ ಬರೋದಕ್ಕಿಂತ ಹೆಚ್ಚಾಗಿ ನಾನು ಒಬ್ಬ ಈ ದೇವಸ್ಥಾನದ ಭಕ್ತ. ಸೊ ನನಗದು ಹೆಮ್ಮೆ ತರುತ್ತೆ. ಇಂಥ ಒಂದು ಅವಕಾಶ ಸಿಕ್ಕಿರೋದು ನನಗೆ ಭಾಳ ಸಂತೋಷ. ಇದನ್ನು ನಾವು ಹಿಂದೆ ಪ್ರಾಧಿಕಾರ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಪ್ರಾಧಿಕಾರ ಮಾಡಲಿಕ್ಕೆ ಒಂದಷ್ಟು ಲ್ಯಾಂಡು ಇಷ್ಟೇ ಇರಬೇಕು ಅಂತಿದೆ, ಆದಾಯ ಇಷ್ಟೇ ಇರಬೇಕು ಅಂತಿದೆ. ಇವೆರಡರೂ ಒಂದು ಸ್ವಲ್ಪ ಅಡಚಣೆಯಿಂದ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಬಟ್ ನನಗೆ ಒಂದು ಏನಾದರೂ ಮಾಡಿ ಒಂದು ಗುರಿ ಇದೆ, ಇದಕ್ಕೆ ಪ್ರಾಧಿಕಾರ ಮಾಡಲೇಬೇಕು ಅಂತ. ಪ್ರಾಧಿಕಾರ ಆದಾಗ ಸಂಪೂರ್ಣ ಅಭಿವೃದ್ಧಿ ಆಗಲಿಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಶಕ್ತಿ ಆಗುತ್ತೆ. ಅದಕ್ಕೋಸ್ಕರ ಭಾಳ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಶಾಸಕರು ಇದಕ್ಕೆ ನಮ್ಮ ಬಾಬಣ್ಣವರು ಇವರು ಇಬ್ಬರು ಹತ್ರ ಇರೋದ್ರಿಂದ ಭಾಳಷ್ಟು ಪ್ರಯತ್ನ ನನಗೂ ಒತ್ತಡ ಆಗ್ತಾಯಿದ್ದಾರೆ.